2600 ಕೋಟಿಯನ್ನು ಮೈಸೂರು ಕೊಟ್ಟಿದ್ದೇನೆ ಅಂತ ನೀವು ಉದ್ಘೋಷಣೆ ಮಾಡ್ತಿದ್ದೀರಿ. ಎಲ್ಲಿ ಕೊಟ್ಟಿದ್ದೀರಿ, ಹೇಗೆ ಕೊಟ್ಟಿದ್ದೀರಿ, ಎಲ್ಲಿ ಅಭಿವೃದ್ಧಿ ಕಾರ್ಯ ಇಡೀ ಮೈಸೂರಿನ ರೋಡು ಕಿತ್ತು ಕೆರವಾಗಿದೆ. ಅದಕ್ಕೆ ಒಂದು ತೇಪೆ ಹಾಕುವ, ಅದಕ್ಕೊಂದು ತಾರ್ ಹಾಕುವ ಕೆಲಸವನ್ನು ಕನಿಷ್ಠ ಮಟ್ಟದಲ್ಲಿ ಮಾಡಿಲ್ಲ. ಇಡೀ ಮೈಸೂರಿಗೆ ನಿಮ್ಮ ಕೊಡುಗೆ ಏನು ಅಂತಂದರೆ, ನಿಮ್ಮ ಸ್ವಕ್ಷೇತ್ರದಲ್ಲೇ ಮೂಢ ಹಗರಣ ಮಾಡಿಕೊಂಡು ಹೆಂಡತಿಯ ಹೆಸರಿನಲ್ಲಿ ಅಡ್ಡದಾರಿಯಲ್ಲಿ ಹೋಗಿ ಅಕ್ರಮವಾಗಿ ಆಸ್ತಿ ಕಬಳಿಕೆಯನ್ನು ಮಾಡಿದ್ದು ಬಿಟ್ಟರೆ ಬೇರೆ ಏನನ್ನೂ ನೀವು ಮಾಡಿಲ್ಲ. ಮುಸ್ಲಿಂ ಸಮುದಾಯದ ರಾಜಕೀಯ ಮುಖಂಡರುಗಳು ಚಾಮುಂಡಿ ಬೆಟ್ಟಕ್ಕೆ ಬಂದರೆ ಆರತಿ ತಗೊಳ್ತಾರೆ, ತೀರ್ಥ ತಗೊಳ್ತಾರೆ, ಕುಂಕುಮ ಇಟ್ಕೊಳ್ತಾರೆ. ನಿಮಗೇನು ದಾಡಿಯಾಗಿದೆ? ಮೈಸೂರಿನಲ್ಲಿ ಸಾಧನಾ ಸಮಾವೇಶ ಮಾಡುವವರು ಅಲ್ಲಿಯ ಒಂದು ಬಸ್ ಸ್ಟ್ಯಾಂಡ್ ಅನ್ನ ಸುವ್ಯವಸ್ಥಿತವಾಗಿ ಕಟ್ಟಿಲ್ಲ. ಫಿಲ್ಮ್ ಸಿಟಿ ಮಾಡ್ತೆ ಅಂತ ಬೊಗಳೆ ಹೊಡೆದ್ರಿ. ನೋ, ಇಡೀ ನಿಮ್ಮ 2.25 ವರ್ಷದಲ್ಲಿ ನಿಮ್ಮ ಕುರ್ಚಿ ಭದ್ರತೆಯ ರಾಜಕೀಯಕ್ಕೆ ಏನೇನು ಬೇಕೋ ಮಾಡಿಕೊಂಡ್ರೆ ಹೊರತು ಜನಕ್ಕಾಗಿ ಏನನ್ನೂ ಮಾಡಿಲ್ಲ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ. ಇನ್ನೇನು ಸಾಧನಾ ಸಮಾವೇಶದ ಬಹಳ ಉಮೇದಿನಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. ಇದೇ 19ಕ್ಕೆ ಮೈಸೂರಿನಲ್ಲಿ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. DKಶಿ ಬಣ ಮತ್ತು ಸಿದ್ದು ಬಣ ಎರಡು ಅತ್ಯಂತ ತುರುಸಿನ ಮಹಾಯುದ್ಧಕ್ಕೆ ಅಖಾಡಕ್ಕೆ ಬಂದು ಇಳಿದಿದೆ. ಸರ್ಜೇವಾಲಾ ಅವರು ಕಳೆದ 3-4 ದಿನಗಳಿಂದ ಸಚಿವರೊಟ್ಟಿಗೆ ಪ್ರತ್ಯೇಕವಾಗಿ ಮಾತುಕತೆಯನ್ನು ಮಾಡ್ತಾ ಇರೋದರ ಬಗ್ಗೆ ಸಿದ್ದರಾಮಯ್ಯನವರ ಬಣ ತೀವ್ರವಾದ ಆಕ್ರೋಶವನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದೆ. ಒಂದು ರೀತಿಯಲ್ಲಿ ಮೊದಲ ಬಾರಿಗೆ ಸಿದ್ದರಾಮಯ್ಯ ಹೈಕಮಾಂಡಿಗೇ ತೊಡೆ ತಟ್ಟುವ, ಭುಜ ತಟ್ಟುವ ಕೆಲಸವನ್ನು ಮಾಡಿದ್ದಾರೆ. ಬಿಹಾರದ ಎಲೆಕ್ಷನ್ನಿನ ಕೇಂದ್ರದ ಅಥವಾ ಹೈಕಮಾಂಡಿನ ಒಂದು ವೀಕ್ನೆಸ್ಸನ್ನು ಎಷ್ಟು ಚೆನ್ನಾಗಿ ನಾನು ಬಳಸ್ಕೋಬಹುದು. ಒಂದು ಕಡೆ DK ಶಿವಕುಮಾರ್, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಅವರ ಅಭಯವನ್ನು ನಂಬಿ ಮೌನವನ್ನು ವಹಿಸಿದರೆ, ಪ್ರಯತ್ನಕ್ಕಿಂತ ಪ್ರಾರ್ಥನೆಗೆ ಫಲ ಅನ್ನುವಂಥ ತನ್ನ ಧ್ಯೇಯವಾಕ್ಯವನ್ನು ಮುಂದಿಟ್ಟುಕೊಂಡು ಹೊರಟ್ರೆ, ಸಿದ್ದರಾಮಯ್ಯ ಅತ್ಯಂತ ಚಾಣಾಕ್ಷ ರಾಜಕಾರಣ, ಶಾಸಕರ ಬೆಂಬಲ ಮತ್ತು ಇದೇ 19ಕ್ಕೆ ಮೈಸೂರಿನಲ್ಲಿ ಸಾಧನಾ ಸಮಾವೇಶದ ಹೆಸರಿನಲ್ಲಿ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡುವ ಮೂಲಕ ಕೇಂದ್ರಕ್ಕೆ, ಹೈಕಮಾಂಡಿಗೆ ಎಲ್ಲೋ ಒಂದು ಕಡೆ ಸೆಡ್ಡು ಹೊಡೆದಾಗೆ ಕಾಣುತ್ತೆ. ಅಹಿಂದಿನ OBCಯ ಮತಗಟ್ಟೆಗಳ ಮೇಲೆಯೇ ಬಿಹಾರದ ಎಲೆಕ್ಷನ್ನು ಬಹುತೇಕವಾಗಿ ನಿಂತಿರುವಂಥ ವಸ್ತುಸ್ಥಿತಿಯನ್ನು ನನ್ನನ್ನು ನೀವು ಮುಟ್ಟಿದರೆ ಬಿಹಾರವನ್ನು ಕಳ್ಕೊಳ್ತೀರಿ. ಆದ್ದರಿಂದ ಈ ಬಿಹಾರದ ಇಲೆಕ್ಷನ್ನಿನ ಆಯಕಟ್ಟಿನ ಸಂದರ್ಭದಲ್ಲೇ ನಾನೀಗ ಮಾತಾಡಬೇಕು, ನನ್ನ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು. ಆ ಕಾರಣಕ್ಕಾಗಿ ದೆಹಲಿಯ ಅಂಗಳದಲ್ಲೇ ನಾನೇ 5 ವರ್ಷ ಮುಖ್ಯಮಂತ್ರಿ ಅನ್ನುವುದನ್ನು ಘೋಷಿಸಿದ ಆ ಧೀಮಂತಿಕೆಯನ್ನು ತೋರಿಸಿದರ ಹಿಂದೆ ಕುಟಿಲ ರಾಜಕಾರಣವಿದೆ, ಕುತಂತ್ರ ರಾಜಕಾರಣವಿದೆ, ಚಾಣಾಕ್ಷ ರಾಜಕಾರಣವಿದೆ. ಈ ಎಲ್ಲ ಒಂದು ಹಿನ್ನೆಲೆಯಲ್ಲಿ ಕೊನೆಗೂ ರಾಜಕೀಯದಲ್ಲಿ ಒಂದು ಸಮಾವೇಶ, ಶಕ್ತಿ ಪ್ರದರ್ಶನ, ಆ ಮೂಲಕ ಸಂದೇಶ, ಇದೊಂದು ಮಾಮೂಲಿಯಾದಂಥ ಪ್ರತಿ ರಾಜಕೀಯ ಪಕ್ಷಗಳು ಮಾಡಬಹುದಾದಂಥ ಒಂದು ಪ್ರಕ್ರಿಯೆ. ಅದನ್ನು ಸಿದ್ದರಾಮಯ್ಯನವರೀಗ ಮೈಸೂರಿನಲ್ಲಿ ಮಾಡಲಿಕ್ಕೆ ಹೊರಟಿದ್ದಾರೆ. ಅಲ್ಲಿ ಪ್ರತಾಪ್ ಸಿಂಹ ಮಾಜಿ ಸಂಸದ ಬಹಳ ಗಟ್ಟಿಯಾದ ಕೆಲವು ಪ್ರಶ್ನೆಗಳನ್ನು ಇಟ್ಟಿದ್ದಾರೆ. ಅದನ್ನು ಇಟ್ಟುಕೊಂಡು ನಿಮ್ಮೊಟ್ಟಿಗೆ ಒಂದು ಚರ್ಚೆ ಮಾಡಬೇಕು ಅಂತ ನಾನು ಕೂತಿದ್ದೇನೆ. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿಯೂ ಮತ್ತು ಭಾವನಾತ್ಮಕವಾಗಿಯೂ ನೀವು ನನ್ನ ಬೆಂಗಾವಲಿಗೆ ನಿಲ್ತೀರಿ ಅಂತ ನಾನು ನಂಬಿದ್ದೇನೆ. ರಾಜ್ಯದಲ್ಲಿ ಯಾವುದೇ ರೀತಿಯ ಈ 2.25 ವರ್ಷದ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಸಿದ್ದರಾಮಯ್ಯನವರೇ
2.25 ವರ್ಷದಲ್ಲಿ ಏನನ್ನ ಮಾಡಿದ್ದೀರಿ ಅನ್ನುವ ಮೂಲಭೂತ ಪ್ರಶ್ನೆಯನ್ನು ಸಂಸದ ಪ್ರತಾಪ್ ಸಿಂಹ ಅವರು ಎದುರಿಟ್ಟಿದ್ದಾರೆ. ಆ ಇಡೀ ಪ್ರಶ್ನೆಯನ್ನು ವಿವರಿಸ್ತಾ ಸಿದ್ದರಾಮಯ್ಯನವರ ಶೂನ್ಯ ಸಂಪಾದನೆಯ 2.25 ವರ್ಷದ ರಾಜಕೀಯ ಮತ್ತು 2013ರಿಂದ 2018 ಅದನ್ನು ಸೇರಿದರೆ 7.25 ವರ್ಷದ ಈ ಅವರ ಆಡಳಿತದಲ್ಲಿ ಕರ್ನಾಟಕಕ್ಕೆ ನೀವು ಕೊಟ್ಟದ್ದೇನು, ಮುಖ್ಯವಾಗಿ ಸಾಧನಾ ಸಮಾವೇಶವನ್ನು ಮೈಸೂರಿನಲ್ಲಿ ಮಾಡ್ತಾ ಇದ್ದೀರಿ, ಮೈಸೂರಿಗೆ ನೀವು ಕೊಟ್ಟ ಕೊಡುಗೆ ಏನು? ಈ 2.25 ವರ್ಷದಲ್ಲಿ ಮೈಸೂರಿಗೆ ಏನನ್ನು ಕೊಟ್ಟಿದ್ದೀರಿ? 7.25 ವರ್ಷದ 2 ಅವಧಿಯ ಮುಖ್ಯಮಂತ್ರಿಯಾಗಿ ನೀವು ಅಧಿಕಾರವನ್ನು ಮಾಡಿದ್ದೀರಿ. ನಿಮ್ಮ ಸ್ವಕ್ಷೇತ್ರ, ನಿಮ್ಮ ಒಂದು ಮದರ್ಹುಡ್ ಅನ್ನುವಂಥ ಕ್ಷೇತ್ರ ಇದು. ನೀವು ಅಲ್ಲಿಗೆ ಏನು ಮಾಡಿದ್ದೀರಿ? 2008ರಲ್ಲಿ 2.25 ವರ್ಷ ಮುಖ್ಯಮಂತ್ರಿ ಆಗಿದ್ದಂಥ ಯಡಿಯೂರಪ್ಪನವರು ಶಿವಮೊಗ್ಗವನ್ನು ಇಡೀಯದಾಗಿ ಬೆಂಗಳೂರಿಗೆ ಸರಿಸಮಾನವಾಗಿ ಅದನ್ನು ಮುರಿದು ಕಟ್ಟಿದರು. ಇವತ್ತು ಬೆಂಗಳೂರಿನ ಚಹರೆಯೇ ಯಾವ ರೀತಿ ಇದೆಯೋ ಅದೇ ರೀತಿ ಶಿವಮೊಗ್ಗದ ಚಹರೆ ಬದಲಾಗಿದೆ. ಇಡೀಯದಾಗಿ ಸ್ಮಾರ್ಟ್ ಸಿಟಿಯಾಗಿ, ಅದ್ಭುತವಾದಂಥ ಒಂದು ಸಿಟಿಯಾಗಿ ಸಂಪೂರ್ಣವಾಗಿ ತನ್ನ ಅಧಿಕಾರಾವಧಿಯಲ್ಲಿ ತನ್ನ ಹುಟ್ಟೂರು ಕ್ಷೇತ್ರವನ್ನು, ಹುಟ್ಟೂರು ಕ್ಷೇತ್ರ ಅಲ್ಲ ಸ್ವಕ್ಷೇತ್ರ, ಹುಟ್ಟೂರು ಮಂಡ್ಯದ ಆ ಪ್ರದೇಶದಲ್ಲಿ ಬರುತ್ತೆ, ಆದರೆ ತನ್ನ ಸ್ವಕ್ಷೇತ್ರವನ್ನು ಅವರು ಯಾವ ರೀತಿ ಅಭಿವೃದ್ಧಿ ಮಾಡಿದರು? 7.25 ವರ್ಷದಲ್ಲಿ ನಿಮ್ಮ ಸ್ವಕ್ಷೇತ್ರವನ್ನು ಮೈಸೂರನ್ನು ನೀವು ಯಾವ ರೀತಿ ಅಭಿವೃದ್ಧಿ ಮಾಡಿದ್ದೀರಿ ಅನ್ನುವ ಇಡೀ ಲೆಕ್ಕಾಚಾರವನ್ನು ಕೊಟ್ಟರು. ಈ 2.25 ವರ್ಷಗಳಲ್ಲಿ ಮೈಸೂರು ಬೆಂಗಳೂರಿನ ರೋಡ್ ಇರ್ಬೋದು, ಅಥವಾ ಪ್ರತಿಯೊಂದು ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಇರ್ಬೋದು, ಮೈಸೂರು ರಿಂಗ್ ರೋಡ್ ಇರ್ಬೋದು, ಈ ಎಲ್ಲ ಕೆಲಸಗಳನ್ನು ಮಾಡಿದ್ದು ಕೇಂದ್ರ ಸರ್ಕಾರ, BJP ಸರ್ಕಾರ ಬಿಟ್ಟರೆ ನೀವು ಏನನ್ನು ಕಡಿದು ಕಟ್ಟಾಕಿದ್ದೀರಿ? ಕೇವಲ ಜಯದೇವ ಆಸ್ಪತ್ರೆ, ಅದಕ್ಕೆ 180 ಕೋಟಿಯನ್ನು ಅನುದಾನ ಕೊಟ್ರಿ, ಆದರೆ ಅದಕ್ಕೆ 15 ಎಕರೆ ಜಮೀನನ್ನು ಕೂಡ ತಾನು ಸಂಸದನಾಗಿದ್ದಾಗ ಕೊಟ್ಟಿಸಿದ್ದು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಸಾರ್ವಜನಿಕರ ಎದುರು ಪ್ರತಾಪ್ ಸಿಂಹ ಹೇಳಿದರು. ಇನ್ನು ಅದರ ನಂತರ ಮಹಾರಾಣಿ ಕಾಲೇಜು, ಅದು ಕೂಡ GT ದೇವೇಗೌಡರ ಬಹಳ ದೊಡ್ಡ ಪ್ರಯತ್ನ. ಅದನ್ನು ಬಿಟ್ಟರೆ ಹಳೆಯ ಯೋಜನೆಗಳಿಗೆ ಅನುದಾನವನ್ನು ನೀವು ಒದಗಿಸಿದ್ದನ್ನು ಬಿಟ್ಟರೆ ಹೊಸ ಒಂದು ಯೋಜನೆಯನ್ನು ನೀವು ತಂದದ್ದಿದ್ದರೆ ನೀವು ಸಾರ್ವಜನಿಕವಾಗಿ ಹೇಳಿ. 2600 ಕೋಟಿಯನ್ನು ಮೈಸೂರಿಗೆ ಕೊಟ್ಟಿದ್ದೇನೆ ಅಂತ ನೀವು ಉದ್ಘೋಷಣೆ ಮಾಡ್ತಿದ್ದೀರಿ. ಎಲ್ಲಿ ಕೊಟ್ಟಿದ್ದೀರಿ? ಹೇಗೆ ಕೊಟ್ಟಿದ್ದೀರಿ? ಎಲ್ಲಿ ಅಭಿವೃದ್ಧಿ ಕಾರ್ಯಾಗಿದೆ? ಇಡೀ ಮೈಸೂರಿನ ರೋಡು ಕಿತ್ತು ಕೆರವಾಗಿದೆ. ಅದಕ್ಕೆ ಒಂದು ತೇಪೆ ಹಾಕುವ, ಅದಕ್ಕೊಂದು ತಾರ್ ಹಾಕುವ ಕೆಲಸವನ್ನು ಕನಿಷ್ಠ ಮಟ್ಟದಲ್ಲಿ ಮಾಡಿಲ್ಲ. ಫಿಲ್ಮ್ ಸಿಟಿ ಅಂತಂದ್ರಿ, ಆಮೇಲೆ ಟೂರಿಸಂ ಸರ್ಕಿಟು ಅಂತಂದ್ರಿ, ಒಂದು ಸರಿಯಾದ ಸುಸಜ್ಜಿತ ಬಸ್ ನಿಲ್ದಾಣವನ್ನು ಮೈಸೂರಿಗೆ ಮಾಡಲಿಕ್ಕಾಗಿಲ್ಲ ನಿಮಗೆ. ಮೈಸೂರು ಮಹಾರಾಜರು ಮಾದರಿಯಾಗಿ ಕಟ್ಟಿದ ಮೈಸೂರನ್ನು ನಿಮ್ಮ ತವರು ಕ್ಷೇತ್ರ ಅಂತ ಇಟ್ಕೊಳ್ತೀರಿ. ನೀವು 7.25 ವರ್ಷ ಮುಖ್ಯಮಂತ್ರಿಯಾಗಿ ಅಧಿಕಾರ ನಿರ್ವಹಿಸಿಕೊಂಡು ಬಂದದ್ದನ್ನು ಬಿಟ್ಟರೆ ನೀವು ಮೈಸೂರಿಗೆ ಅದರ ಇಡೀ ಫೇಸ್ ಲಿಫ್ಟ್ ಮಾಡುವಂಥ, ಅಲ್ಲಿಯ ಅವಶ್ಯಕತೆಗೆ ಬೇಕಾದಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಮಾಡುವಂಥ ಯಾವ ಕೆಲಸವನ್ನು ಮಾಡಿದ್ದೀರಿ? ಸಾಧನಾ ಸಮಾವೇಶವನ್ನು ಮಾಡುವ ನೈತಿಕತೆ ನಿಮಗೇನಿದೆ? ಕೇವಲ ನಿಮ್ಮ ಕುರ್ಚಿ ರಾಜಕೀಯ, ನ್ಯಾಯಯುತವಾಗಿ ಹಕ್ಕುಬದ್ಧ ಬಾಧ್ಯತೆಯಿಂದ 50-50 ಅನುಪಾತದಲ್ಲಿ, 2.5 ವರ್ಷದ ಅನುಪಾತದಲ್ಲಿ ಮುಖ್ಯಮಂತ್ರಿ ಆದಂಥ ಈ ಸಂದರ್ಭವನ್ನು 5 ವರ್ಷಕ್ಕೆ ಎಕ್ಸ್ಟೆನ್ಷನ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆನೇ ನೀವು ಯೋಚನೆ ಮಾಡಿದ್ರಿ. ಇಡೀ ಮೈಸೂರಿಗೆ ನಿಮ್ಮ ಕೊಡುಗೆ ಏನು ಅಂತಂದರೆ, ನಿಮ್ಮ ಸ್ವಕ್ಷೇತ್ರದಲ್ಲೇ ಮೂಢ ಹಗರಣ ಮಾಡಿಕೊಂಡು ಹೆಂಡತಿಯ ಹೆಸರಿನಲ್ಲಿ ಅಡ್ಡದಾರಿಯಲ್ಲಿ ಹೋಗಿ ಅಕ್ರಮವಾಗಿ ಆಸ್ತಿ ಕಬಳಿಕೆಯನ್ನು ಮಾಡಿದ್ದು ಬಿಟ್ಟರೆ ಬೇರೆ ಏನನ್ನೂ ನೀವು ಮಾಡಿಲ್ಲ. ಅದು ಮುಖ್ಯಮಂತ್ರಿಯಾಗಿ ಮಾಡಿದಂಥ ಗನಂಧಾರಿ ಕೆಲಸ ಬಿಟ್ಟರೆ
ನೀವು ಏನನ್ನ ಮಾಡಿದ್ದೀರಿ ಅನ್ನುವುದನ್ನು ಪ್ರತಾಪ್ ಸಿಂಹ ಬಹಳ ಪ್ರಶ್ನೆ ಮಾಡಿದ್ದಾರೆ. ಈ ಪ್ರಶ್ನೆ ಬಹಳ ಸೂಕ್ತವಾಗಿದೆ. ಸರ್, ಹೆಲಿಕಾಪ್ಟ್ರಲ್ಲಿ ನೀವು ಬೆಂಗಳೂರಿಂದ ಮೈಸೂರಿಗೆ ಬರೋಕ್ಕೆ ಹೆಲಿಕಾಪ್ಟ್ರಲ್ಲಿ ಬರ್ತೀರಿ, ಕೆ ಆರ್ ನಗರಕ್ಕೆ ಹೆಲಿಕಾಪ್ಟ್ರಲ್ಲಿ ಹೋಗ್ತೀರಿ, ಕೆ ಆರ್ ನಗರದಿಂದ ಎಚ್ ಡಿ ಕೋಟೆಗೆ ಹೆಲಿಕಾಪ್ಟ್ರಲ್ಲಿ ಹೋಗ್ತೀರಿ, ಅಲ್ಲಿಂದ ವಾಪಸ್ಸು ನೀವು ಬೆಂಗಳೂರಿಗೆ ಹೋಗಿ ಹೆಲಿಕಾಪ್ಟ್ರಲ್ಲಿ ಹೋಗ್ತೀರಿ. ಸರ್, ಇಂಡಿಗೆ ಹೋಗಿ ಆ ಕಾರ್ಯಕ್ರಮ ಮುಗಿಸಿ ಅಥವಾ ಇಲ್ಲಿ ಸಿಗಂದೂರಿಗೆ ಹೋಗಿ ಕಾರ್ಯಕ್ರಮ ಮುಗಿಸಿ ಇಂಡಿಗೆ ಹೋಗ್ಬೋದಿತ್ತಲ್ಲ ಸರ್. ನಿಮಗೆ ಅಲ್ಲಿನ MP ಆಗಿರುವಂಥ ರಾಘವೇಂದ್ರ ಅವ್ರು ಬಂದು ನಿಮಗೆ ಇನ್ವಿಟೇಷನ್ ಕೊಟ್ಟೋಗಿದ್ದಾರೆ, ಕೇಂದ್ರದಿಂದಲೂ ನಿಮಗೆ ಲೆಟರ್ನ ಬರೆದಿದ್ದಾರೆ. ಅವತ್ತು ನಿಮಗೆ ಏನು ಸರ್ ಅಂಥ ಕೆಲಸ ಇತ್ತು ನಿಮಗೆ? ಮೈಸೂರು ರಿಂಗ್ ರೋಡನ್ನು ಕೇಂದ್ರ ಸರ್ಕಾರದ ಅನುದಾನದಲ್ಲಿ ನಾವು ಮಾಡಿದ್ದು. ಫಸ್ಟ್ ಟರ್ಮಲ್ಲಿ ನೀವು ಮುಖ್ಯಮಂತ್ರಿ ಆಗಿದ್ರಿ. ನಮ್ಮ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇರಬೇಕಾದ್ರೆ ಉದ್ಘಾಟನೆ ಇಟ್ಕೊಂಡ್ರಿ. ಹೌದು, ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ ಅಂತ ಗೊತ್ತಿದ್ರೂ ಕೂಡ ನೀವು ಇಲ್ಲಿ ಇದು ಮಾಡಿರಿ. ನೀವು ಇಲ್ಲೇ ಹಳೆ ಉಂಡುವಾಡಿ ಯೋಜನೆಗೆ DPR ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಆಗಿತ್ತು, ದುಡ್ಡು ಕೊಟ್ಟರೆ ನೀವು. ಕುಮಾರಣ್ಣ ಬಂದು GT ದೇವೇಗೌಡರ ಪ್ರಯತ್ನದಿಂದಾಗಿ ಇವತ್ತು ಹಳೆ ಉಂಡುವಾಡಿ ಯೋಜನೆ ಇವತ್ತು ಕಾರ್ಯಗತ ಆಗ್ತಾ ಇದೆ. DPR ಇಟ್ಕೊಂಡ್ಬಿಟ್ಟು DPR ನಾ ಮಾಡಿದ್ದು ಯಾರು ಗೊತ್ತಿಲ್ಲದವ್ರಿಗೆ ಹೇಳಿ ಸರ್. ಇವತ್ತವರೆಗೂ KDP ಮೀಟಿಂಗ್ ಮಾಡಿದ್ರೆ ಸರ್, 2.25 ವರ್ಷದಲ್ಲಿ KDP ಮೀಟಿಂಗ್ ಎಷ್ಟು ಮಾಡಿದ್ರಿ ನೀವು? ಎಷ್ಟು ನೀವು ಒಂದು ಸ್ಪಾಟ್ ವಿಸಿಟನ್ನು ಮಾಡಿದಿರಿ? ಏನು ಕೆಲಸಗಳು ಮಾಡಿದಿರಿ ಹೇಳಿ ಮೈಸೂರಿಗೆ? ಮೈಸೂರು ರೋಡ್ಗಳೆಲ್ಲ ಕಿತ್ತೋಗಿದ್ದಾವೆ. ಒಂದು ರೋಡಿಗೆ ಒಂದು ಹಿಡಿ ಟಾರ್ ಹಾಕಿದ್ದೀರ ನೀವು. ಏನು ಸಾಧನಾ ಸಮಾವೇಶ ಅಂತೆ, ಶಿಷ್ಟಾಚಾರ ಅಂತೆ, ಇದೊಂಥರ ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂಗೆ ಆಗ್ತಾಯಿದೆ ಇವ್ರ ಮಾತುಗಳನ್ನು ಕೇಳ್ತಾ ಇದ್ರಿ. ಇತ್ತೀಚೆಗೆ ಕೋಲಾರದಲ್ಲಿ ದಲಿತ ಸಂಘರ್ಷ ಸಮಿತಿಯ ಒಬ್ಬ ವ್ಯಕ್ತಿ ಅಲ್ಲಿ ತೀರ್ಕೊಂಡಾದ ನಂತರ ಅವರಿಗೂ ಕೂಡ ಹೋರಾಟ ನಮ್ಮ ಹಿನ್ನೆಲೆ ಇದೆ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೂ ನೀವು ಕೂಡ ಗಾರ್ಡ್ ಆಫ್ ಆನರ್ ಕೊಟ್ರಿ. ಈ ಭಾಗದಲ್ಲಿ ಪತ್ರಿಕೋದ್ಯಮದಲ್ಲಿ ಒಂದು ಮೇರು ವ್ಯಕ್ತಿತ್ವ ಆಗಿದ್ದಂಥ KB ಗಣಪತಿಯವರು ತೀರ್ಕೊಂಡ್ರು. ಅವರಿಗೆ ಒಂದು ಕನಿಷ್ಠ ಸೌಜನ್ಯ ಇಲ್ವಲ್ಲ ಸರ್? 50 ವರ್ಷ ಪತ್ರಿಕೋದ್ಯಮ ಮಾಡಿದ್ದಾರೆ. ಇಂಗ್ಲೀಷ್ ಪತ್ರಿಕೋದ್ಯಮದಲ್ಲಿ ಒಳ್ಳೆಯ ಹೆಸರು ಇಟ್ಕೊಂಡಿದ್ದಂಥವ್ರು. ಸ್ಟಾರ್ ಆಫ್ ಮೈಸೂರು ಈವ್ನಿಂಗರು, ಇಡೀ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ದು ಈವ್ನಿಂಗರ್, ಇಂಗ್ಲೀಷ್ ಈವ್ನಿಂಗರು ಯಾವತ್ತೂ ಕೂಡ ಇಷ್ಟು ದೊಡ್ಡ ಪ್ರಚಾರವನ್ನು, ಇಷ್ಟು ದೊಡ್ಡ ಸಂಖ್ಯೆನ ಪ್ರಸಾರ ಸಂಖ್ಯೆಯನ್ನು ಯಾವ ಪತ್ರಿಕೆಯನ್ನು ಇಟ್ಕೊಂಡಿಲ್ಲ. ಅಂಥ ಪತ್ರಿಕೆಯನ್ನು ಕಟ್ಟಿದವರು ಇವತ್ತು ಮನೆಯಲ್ಲಿ ಜನ ಬೆಳಗ್ಗೆ ಯಾವುದೇ ಸ್ಟೇಟ್ ಲೆವೆಲ್ ಪತ್ರಿಕೆ ಇದ್ರೂ ಕೂಡ ಜೊತೆಗೆ ಮೈಸೂರು ಮಿತ್ರ ಬೇಕು. ಈ ರೀತಿ ಒಂದು ಪತ್ರಿಕೆಯನ್ನು ಕಟ್ಟಿದಂತಹ 50 ವರ್ಷದ ಹಿನ್ನೆಲೆ ಇರುವಂಥ KB ಗಣಪತಿಯವರಿಗೆ ಒಂದು ಸರ್ಕಾರಿ ಗೌರವವನ್ನು ಅವರ ಅಂತ್ಯ ಸಂಸ್ಕಾರ ಸಂದರ್ಭದಲ್ಲಿ ಕೊಡಬೇಕು ಅನ್ನೋ ಸೌಜನ್ಯ ನೀವು ತೋರಿಸಲಿಲ್ಲ. ನೀವು ಶಿಷ್ಟಾಚಾರನ ಮಾತಾಡಕ್ಕೆ ಹೋಗಬೇಡಿ ಸರ್. ಇನ್ನು ಸಿಗಂದೂರು ಸೇತುವೆಯ ಶಿಷ್ಟಾಚಾರದ ಪ್ರಶ್ನೆ ಇವತ್ತಿಗೂ ಚಾಲ್ತಿಯಲ್ಲಿದೆ. ಶಿಷ್ಟಾಚಾರದ ಬಗ್ಗೆ ಮಾತಾಡುವವರು ಇದೇ ಮೈಸೂರು ರಿಂಗ್ ರೋಡು ಕೇಂದ್ರದ ಅನುದಾನದಲ್ಲಿ ಆದದ್ದು. ಅದರ ಉದ್ಘಾಟನೆಯ ಸಂದರ್ಭದಲ್ಲಿ ಪಾರ್ಲಿಮೆಂಟಿನ ಅಧಿವೇಶನ ನಡೀತಾ ಇತ್ತು. ಇದೇ ಪ್ರತಾಪ್ ಸಿಂಹ MP ಆಗಿದ್ದರು. ಅವರ ಸಹಕಾರದಿಂದಲೇ ಈ ರಿಂಗ್ ರೋಡ್ ಆದದ್ದು. ಆದರೆ ನೀವೇನು ಮಾಡಿದ್ರಿ? ಪಾರ್ಲಿಮೆಂಟಿನ ಅಧಿವೇಶನ ಆಗುವ ಸಂದರ್ಭದಲ್ಲಿ ಈ ರಿಂಗ್ ರೋಡಿನ ಉದ್ಘಾಟನೆಯನ್ನು ಮಾಡಿದ್ರಿ. ಶ್ರೀನಿವಾಸ್ ಪ್ರಸಾದ್ ಅವರ ಒಂದು ಮನವರಿಕೆ ಮತ್ತು ಅವರ ಒಂದು ಇದನ್ನು ದೊಡ್ಡ ಇಶ್ಯೂ ಮಾಡಬೇಡಿ ಅಂತ ಹೇಳಿದ್ರಿಂದ ನಾನು ತೆಪ್ಪಗಾದನೆ ಹೊರತು ನೀವು ಶಿಷ್ಟಾಚಾರವನ್ನು ಪಾಲಿಸಿದ್ರಾ ಅಂತ ಸಿಂಹ ಕೇಳ್ತಾ ಇದ್ದಾರೆ. ಏನು ತಪ್ಪಿದೆ? ಸಂಸದ ರಾಘವೇಂದ್ರ ಅವರು ಹೋಗಿ ನಿಮಗೆ ಪತ್ರವನ್ನು ಕೊಟ್ಟಿದ್ದಾರೆ. ಎಕ್ಸಲ್ಲಿ ಮತ್ತು ನೇರವಾಗಿ ಗಡ್ಕರಿ ಅವರು ನಿಮ್ಮನ್ನು ಆಹ್ವಾನಿಸಿದ್ದಾರೆ, ಪತ್ರವನ್ನು ಬರೆದಿದ್ದಾರೆ. ಅದರಲ್ಲೂ ಇಂಡಿಯಲ್ಲಿ ನಮ್ಮದು ನಿರ್ದಿಷ್ಟ ಕಾರ್ಯಕ್ರಮ ಇದೆ. ಮೈಸೂರಿಂದ ಬೆಂಗಳೂರು ಮಧ್ಯೆ ಹೆಲಿಕಾಪ್ಟ್ರಲ್ಲಿ ಪ್ರಯಾಣ ಮಾಡ್ತೀರಿ, ಚಾಮರಾಜಪೇಟೆಗೆ ಹೋಗಿ ಮೈಸೂರಿಗೆ ಬರಲಿಕ್ಕೆ ಹೆಲಿಕಾಪ್ಟ್ರಲ್ಲಿ ಹೋಗ್ತೀರಿ, ಚಾಮರಾಜಪೇಟೆಯಿಂದ ಮತ್ತೆ ಹೆಗಡದೇವರ ಕೋಟೆಗೆ ಹೋಗೋದಿದ್ರೆ, HD ಕೋಟೆಗೆ ಹೋಗೋದಿದ್ರೆ ಅಲ್ಲಿ ನೀವು ಹೆಲಿಕಾಪ್ಟ್ರನ್ನು ಬಳಸ್ತೀರಿ. ನಿಮಗೆ ಇಂಡಿ ಮತ್ತು ಸಿಗಂದೂರು ಮಧ್ಯೆ ಹೆಲಿಕಾಪ್ಟ್ರಲ್ಲಿ ಒಂದು ಪ್ರಯಾಣ ಮಾಡುವ ಮೂಲಕ 60 ವರ್ಷದ ಆ ಜನರ ಕನಸು, ಅವರ ಇಡೀ ಬದುಕಿನ ದಿನಚರಿಯ ಆ ನರಕ ಯಾತನೆಯ ಮುಕ್ತಿ, ಒಂದು ಇಡೀ ಶರಾವತಿ ಹಿನ್ನೀರಿನ ಪ್ರದೇಶದ ಆ ಗ್ರಾಮೀಣ ಜನರ ಕನಸಿನ ಸಾಕಾರಕ್ಕೆ ನೀವು ಅಲ್ಲಿ ಒಂದು ಸಾಕ್ಷಿಯಾಗುವಂಥ ಈ ನಾಡಿನ ಮುಖ್ಯಮಂತ್ರಿಯಾಗಿ ಅದು ನಿಮ್ಮ ಆದ್ಯ ಕರ್ತವ್ಯ ಆಗಿತ್ತು. ಆದರೆ ಅಲ್ಲಿಯೂ ಕೂಡ ಕ್ಷುದ್ರ ರಾಜಕೀಯವನ್ನು ಮಾಡಿದ್ರಿ. ಅಲ್ಲಿಯೂ ಕೂಡ ನೀವು ಕೇಂದ್ರ ಸರ್ಕಾರದ ವಿರುದ್ಧ ಎಂದಿನಂತೆ ಯಾವುದೇ ಸತ್ಯಾಸತ್ಯತೆ ಇಲ್ಲ, ಯಾವುದೇ ಮೆಟೀರಿಯಲಿಸ್ಟಿಕ್ ಆದಂಥ ನಿಮ್ಮ ಹತ್ರ ದಾಖಲೆಗಳಿರುವುದಿಲ್ಲ. ಆದರೂ ಕೇಂದ್ರದ ಮೇಲೆ, ಮೋದಿಯವರ ಮೇಲೆ, ಫಿನಾನ್ಸ್ ಮಿನಿಸ್ಟರ್ ಮೇಲೆ ನೀವು ಆರೋಪಗಳನ್ನು ಮಾಡುವುದೇ ನಿಮ್ಮ ದಂಧೆಯಾಗಿ ಹೋಗಿದೆ.
ಅದೇ ರೀತಿಯಲ್ಲಿ ಸಿಗಂದೂರು ಸೇತುವೆಯ ಉದ್ಘಾಟನೆಯನ್ನು ಕೂಡ ಮತಬ್ಯಾಂಕಿನ ದೃಷ್ಟಿಯಲ್ಲಿ ನೀವು ಸಿಗಂದೂರು ಚೌಡೇಶ್ವರಿ ಅಮ್ಮನ ಹೆಸರಿನ ಈ ಸೇತುವೆಯನ್ನು ಉದ್ಘಾಟಿಸಿದರೆ ನಿಮ್ಮ ಮತ ಬಾಂಧವರಿಗೆ, ನಿಮ್ಮ ಬ್ರದರ್ಸಿಗೆ, ನಿಮ್ಮ ವೋಟ್ ಬ್ಯಾಂಕಿಗೆ ಎಲ್ಲೋ ಒಂದು ಕಡೆ ಅದು ಇರುಸು ಮುರುಸು ಆಗತ್ತೆ, ಆದ್ದರಿಂದ ನಮಗೆ ತೊಂದರೆ ಆಗಬಹುದು ಅನ್ನುವ ನೀವು ಕಾರಣಕ್ಕಾಗಿ ನೀವು ಅಲ್ಲಿ ಬರಲಿಲ್ಲ ಅನ್ನೋದು ಒಳಗುಟ್ಟು ಅದು ಎಲ್ಲರಿಗೂ ಅದು ಅರ್ಥವಾಗುವಂಥ ಒಂದು ಸಂಗತಿ. ಅದರ ಬಗ್ಗೆ ಮಾತೇ ಬೇಡ. ನೀವು ಶಿಷ್ಟಾಚಾರವನ್ನು ಮಾತಾಡ್ತೀರಿ, ಚಾಮುಂಡಿ ಬೆಟ್ಟಕ್ಕೆ ಬರ್ತೀರಿ, ಚಾಮುಂಡಿ ದೇವಸ್ಥಾನಕ್ಕೆ ಬರ್ತೀರಿ, ತಾಯಿ ಹತ್ರ ಬರ್ತೀರಿ, ಸಂಕಟ ಬಂದಾಗ ವೆಂಕಟರಮಣ. ಆದರೆ ಅಲ್ಲಿ ಬಂದು ಮಂಗಳಾರತಿಯನ್ನು ತೆಗೆದುಕೊಳ್ಳುವಂಥ ಶಿಷ್ಟಾಚಾರವನ್ನು ನೀವು ಮೀರ್ತೀರಿ. ಯಾಕೆ ಬರ್ತೀರಿ ಹಾಗಾದರೆ? ಯಾಕೆ ಬರ್ತೀರಿ? ಇದು ಶಿಷ್ಟಾಚಾರದ ಪ್ರಶ್ನೆ ಬಂದರೆ ಇಷ್ಟೆಲ್ಲವೂ ಮಾತಾಡಬೇಕಾಗತ್ತೆ. ಶಿಷ್ಟಾಚಾರವನ್ನು ನೀವೆಷ್ಟು ಪಾಲಿಸಿದ್ದೀರಿ ಅದು ಬಹಳ ಮುಖ್ಯ ಆಗತ್ತೆ. ಮುಸ್ಲಿಂ ಸಮುದಾಯದ ರಾಜಕೀಯ ಮುಖಂಡರುಗಳು ಚಾಮುಂಡಿ ಬೆಟ್ಟಕ್ಕೆ ಬಂದರೆ ಆರತಿ ತಗೊಳ್ತಾರೆ, ತೀರ್ಥ ತಗೊಳ್ತಾರೆ, ಕುಂಕುಮ ಇಟ್ಕೊಳ್ತಾರೆ. ನಿಮಗೇನು ದಾಡಿಯಾಗಿದೆ? ಮತ್ತೆ ನೀವು ರಾಮ ಮಂದಿರದ ಪ್ರಶ್ನೆ ಬಂದಾಗ ಏನು ಹೇಳಿದ್ರಿ? ಹೆಸರಲ್ಲೇ ರಾಮ ಇದ್ದಾನೆ ಅಂತಂದ್ರಿ. ನೀವು ಯಾವ ಜಾತಿ ರಾಮನನ್ನು ಇಟ್ಕೊಂಡಿದ್ದೀರಿ ಹೆಸರಿನಲ್ಲಿ? ಇಡೀ ದಿನ ರಹೀಮನನ್ನು ಪಠಿಸುವ ನೀವು, ನಿಮ್ಮ ವೋಟ್ ಬ್ಯಾಂಕಿಗಾಗಿ ರಹೀಮನನ್ನೇ ಮೈಗೂಡಿಸ್ಕೊಂಡಂಥ ನೀವು ಕೇವಲ ರಾಹುಲ್ ಗಾಂಧಿ ಥರ ನಾನು ಬ್ರಾಹ್ಮಣ, ನಾನು ಹಾಗೆ, ನಾನು ಹೀಗೆ ಅಂತ ಹೇಳಿ ತನ್ನ ಹುಟ್ಟನ್ನೇ ಮರೆಮಾಚಿಕೊಂಡು ದ್ವಿಪೌರತ್ವವನ್ನು ಇಟ್ಕೊಂಡು ಅದಕ್ಕೀಗ ಸರಿಯಾಗಿ ಗಿಸ್ಕಿ ಹೊಡೆತಾ ಇದ್ದಾರೆ ಸುಪ್ರೀಂ ಕೋರ್ಟು. ಸುಬ್ರಹ್ಮಣ್ಯಮ ಸ್ವಾಮಿ ಹೋದ ರೀತಿ, ಹೋಗ್ತಾ ಇರುವ ರೀತಿ ನೋಡಿದರೆ ಈಗ ಇಂಗ್ಲೆಂಡಿನಿಂದ ದಾಖಲೆ ಬೇರೆ ಬಂದಿದೆ. ನಿಮ್ಮ ಮಹಾನಾಯಕನಿಗೆ ದೇಶಭ್ರಷ್ಟಗೊಳ್ಳುವಂಥ, ದೇಶದಿಂದ ಹೊರಗೆ ಹೋಗುವಂಥ ಪರಿಸ್ಥಿತಿ ಕಣ್ಣೆದುರಿದೆ. ಎಲ್ಲದರಲ್ಲೂ ಡಬಲ್ ಗೇಮು ಈ ಕಾಂಗ್ರೆಸ್ನವ್ರದ್ದು. ಹುಟ್ಟನ್ನು ಅಡಗಿಸುವುದು, ಜಾತಿಯನ್ನು ಅಡಗಿಸುವುದು, ಮತಧರ್ಮವನ್ನು ಅಡಗಿಸುವುದು, ವೋಟ್ ಬ್ಯಾಂಕಿಗಾಗಿ ಯಾವ ರೀತಿಯ ಸುಳ್ಳನ್ನು, ಯಾವ ರೀತಿಯ ಛದ್ಮವೇಷವನ್ನು ಹಾಕಲಿಕ್ಕೆ ನೀವು ಸಿದ್ಧರಾಗಿದ್ದೀರಿ. ಚಾಮುಂಡಿ ಬೆಟ್ಟಕ್ಕೆ ಬರ್ತೀರಿ ಸಾರ್ವಜನಿಕರಿಗೆ ಈ ಬಹುಸಂಖ್ಯಾತ ಹಿಂದೂಗಳ ಕಣ್ಣೊರೆಸಲಿಕ್ಕೆ, ಅದರಲ್ಲಿ ಆರತಿ ತಗೊಳ್ಳೋದಿಲ್ಲ. ಅಲ್ಲಿ ನಾಮ ಹಾಕಲಿಕ್ಕೆ ಬಂದರೆ ಒಂದು ರೀತಿಯ ನಿಮ್ಮ ಅಪ್ಪನ ಆಸ್ತಿಯನ್ನು ಕದ್ದುಕೊಂಡು ಹಾಗೆ ತಲೆ ತಿರುಗಿಸ್ತೀರಿ. ಕೇಸರಿ ಶಾಲನ್ನು ಹೊದೆಸ್ಲಿಕ್ಕೆ ಬಂದರೆ ಅದನ್ನು ತೆಗೆದು ಬಿಸಾಡ್ತೀರಿ. ಅದೇ ಕಣ್ಣಿಗೆ ಕಾಡಿಗೆ ಹಾಕ್ಕೊಂಡು, ಟೊಪ್ಪಿ ಹಾಕ್ಕೊಂಡು, ಅದರ ನಿಮ್ಮ ಮತಬಾಂಧವರ ಬ್ರದರ್ಸ್ಗಳ ಶಾಲ್ ಹಾಕ್ಕೊಳ್ಳೋದಿದ್ರೆ ಇನ್ನಿಲ್ಲದ ಆನಂದ. ಶಿಷ್ಟಾಚಾರದ ಬಗ್ಗೆ ಮಾತಾಡ್ತೀರಿ. ಮೈಸೂರಿನಲ್ಲಿ ಸಾಧನಾ ಸಮಾವೇಶ ಮಾಡುವವರು ಅಲ್ಲಿಯ ಒಂದು ಬಸ್ ಸ್ಟ್ಯಾಂಡನ್ನು ಸುವ್ಯವಸ್ಥಿತವಾಗಿ ಕಟ್ಟಿಲ್ಲ. ಫಿಲ್ಮ್ ಸಿಟಿ ಮಾಡ್ತೆ ಅಂತ ಬೊಗಳೆ ಹೊಡೆದ್ರಿ. ನೋ, ಟೂರಿಸಮಿನ ಹಬ್ಬದು, ಸಾಂಸ್ಕೃತಿಕ ನಗರಿ. ಮೈಸೂರಿನ ಟೂರಿಸಮನ್ನು ಕರೆಕ್ಟಾಗಿ ಬಳಸ್ಕೊಂಡ್ರೆ ಇಡೀ ರಾಜ್ಯದ ಖಜಾನೆಗೆ ಒಂದು ಬಹುಮುಖ್ಯವಾದಂಥ ಕೊಡುಗೆ ಆಗುವಷ್ಟು ಆರ್ಥಿಕವಾದ ವಿಲೇವಾರಿ ಆಗುತ್ತೆ. ಆದರೆ ಅದನ್ನು ಏನು ಮಾಡಿದಿರಿ? ಅದೇ ಶಿವಮೊಗ್ಗಕ್ಕೆ ಹೋಗಿ ನೋಡಿ. ಯಡಿಯೂರಪ್ಪನವರು ತಮ್ಮ ಸ್ವಕ್ಷೇತ್ರವನ್ನು ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಕಣ್ಣಿಟ್ಟು ನೋಡಿ. ಇದನ್ನೇ ಪ್ರತಾಪ್ ಸಿಂಹ ಪ್ರಶ್ನಿಸಿದ್ದು. ನೀವೇನು ಮಾಡಿದ್ದೀರಿ ಮೈಸೂರಿಗೆ ಅಂತ ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಿ. ಎಷ್ಟರ ಮಟ್ಟಿಗೆ ನಿಮ್ಮ ಪಟಾಲಮ್ಮು, ನಿಮ್ಮ ಇದರಲ್ಲಿ ಏನು ನಿಮ್ಮೊಟ್ಟಿಗಿದ್ದಂಥ ಗುಂಪು, ನಿಮ್ಮನ್ನು ಜೈ ಹೋ ಅಂತ ಹೇಳಿದವರು, ನಿಮ್ಮನ್ನು ಅನ್ನರಾಮಯ್ಯ ಶ್ರೀರಾಮಯ್ಯ ಅಂತೇಳಿ ಹೊಗಳಿದವರು, ಈ ಬುದ್ಧಿಜೀವಿಗಳು, ಲಜ್ಜದಿ ಜೀವಿಗಳು, ಎಡಪಂಥೀಯರು, ಚಮಚಾಗಿರಿ ಮಾಡುವವರು, ಅಂಥವರಿಗೆ ನೀವು ಏನು ಬೇಕಾದರೂ ಮಾಡ್ತೀರಿ ಅಂತ. ಇದೇ ಕೆ ಬಿ ಗಣಪತಿಯವರು 50 ವರ್ಷದ ಪತ್ರಿಕೋದ್ಯಮವನ್ನು ಮಾಡಿದರು. ಈವ್ನಿಂಗ್ ಪತ್ರಿಕೆ ಇಂಗ್ಲೀಷು ಸ್ಟಾರ್ ಆಫ್ ಮೈಸೂರನ್ನು ಕರ್ನಾಟಕದಲ್ಲೇ ದಾಖಲಾರ್ಹವಾಗಿ ಅದನ್ನು ಮಾರಾಟವನ್ನು ಮಾಡಿದ್ರು, ಜನಪ್ರಿಯತೆಯನ್ನು ಗಳಿಸಿದರು. ಅವರಿಗೊಂದು ಗಾರ್ಡ್ ಆಫ್ ಆನರ್ ಇಲ್ಲ, ಕವಡೆ ಕಾಸಿನ ಬೆಲೆಯನ್ನು ಕೊಟ್ಟಿಲ್ಲ. ಇತ್ತೀಚೆಗೆ ಅವರು ತೀರಿಕೊಂಡರು. ಅದೇ ಕೋಲಾರದ ದಲಿತ ಒಂದು ಸಂಘರ್ಷ ಸಮಿತಿಯ ಸದಸ್ಯ ಒಬ್ಬರು ತೀರೋದರೆ
ಅವ್ರಿಗೆ ಗಾರ್ಡ್ ಆಫ್ ಆನರ್ ಕೊಡ್ತೀರಿ. ಕೊಡಬಾರದು ಅಂತಲ್ಲ, ಕೊಡಬೇಕು. ಒಂದು ಕೆಳವರ್ಗದಿಂದ, ಅಸ್ಪೃಶ್ಯ ವರ್ಗದಿಂದ ಇಡೀ ಜೀವಮಾನ ಪೂರ್ತಿ ಹೋರಾಟವನ್ನು ಮಾಡ್ಕೊಂಡು ಬಂದಂಥ ಒಬ್ಬ ಹೋರಾಟಗಾರನಿಗೆ ಅದು ಸಲ್ಲತಕ್ಕದ್ದು. ಆದರೆ KB ಗಣಪತಿ ಏನು ತಪ್ಪು ಮಾಡಿದರು? ಏನು ಮುಖ್ಯಮಂತ್ರಿ ಪದವಿಯಲ್ಲಿ ಇದ್ದುಕೊಂಡು ಏನು ಕಡಿದು ಉಳಿಸ್ತಾ ಇದ್ದೀರಿ? ಅನಂತ್ನಾಗ್ ಅಂತ ಒಬ್ಬ ಶ್ರೇಷ್ಠ ನಟನಿಗೆ ಪದ್ಮಭೂಷಣ ಬಂದು ಎಷ್ಟು ಕಾಲ ಆಯಿತು? ಚಿತ್ರರಂಗ ಅಂತೂ ಸತ್ತು ಹೋಗಿದೆ ಬಿಡಿ. ಅವರು ಹೋಗಿ ಆ ಪದ್ಮಭೂಷಣವನ್ನು ಸ್ವೀಕರಿಸಿ ಬಂದ ನಂತರ ಈ ಚೇಂಬರ್ ಆಗ್ಬೋದು, ಈ ನಿರ್ದೇಶಕರ ಸಂಘ ಆಗ್ಬೋದು, ಈ ಕಲಾವಿದರ ಸಂಘ ಆಗ್ಬೋದು, ಕಾರ್ಮಿಕರ ಒಕ್ಕೂಟ ಆಗ್ಬೋದು, ಒಂದು ಹೂವನ್ನು ಕೊಟ್ಟು ಅಭಿನಂದಿಸುವಂಥ ಕನಿಷ್ಠ ಮಟ್ಟದ ಕೆಲಸವನ್ನು ಮಾಡದೇ ಇದ್ದಂಥ ದರಿದ್ರರು ಇವರೆಲ್ಲ. ಅವ್ರು ಬಿಟ್ಟುಬಿಡಿ. ನೀವೇನು ಮಣ್ಣು ಮುಕ್ತಾ ಇದ್ದೀರಿ? ಜನರಿಂದ ಆರಿಸಿ ಬಂದಿದ್ದೀರಿ. ಜನರು ಕೊಟ್ಟಂಥ ಅಧಿಕಾರ ಇದು. ಜನ ಸರ್ಕಾರ ಇದು. ನಿಮ್ಮ ಅಪ್ಪರ ಆಸ್ತಿ ಅಲ್ಲ ಇದು. ಪಿತ್ರಾರ್ಜಿತ ಬಳವಳಿ ಅಲ್ಲ. ಅವರಿಗೆ ಸಾರ್ವಜನಿಕವಾಗಿ ಅವರನ್ನು ಅಭಿನಂದಿಸುವ, ಒಂದು ಗುರುತಿಸುವ, ಅವರನ್ನು ಒಂದು ಜನ ಕೊಟ್ಟ ಪ್ರಶಸ್ತಿ ಅದು. ಅವರ ವಿದ್ವತ್ತಿಗೆ, ಅಭಿವ್ಯಕ್ತಿಯ ಶ್ರೇಷ್ಠತೆಗೆ ದಕ್ಕಿದಂಥ ಒಂದು ಮಹಾನ್ ಗೌರವ ಅದು. ಅದನ್ನು ಒಂದು ಕಡೆಗಣಿಸುವಂಥ ನಿಕೃಷ್ಟತೆಯನ್ನು ಮಾಡಿದ್ರಲ್ರಿ ನೀವು. ಯಾವ ರೀತಿಯಲ್ಲಿ ಆ ಮುಖ್ಯಮಂತ್ರಿ ಪದವಿಯಲ್ಲಿ ಕೂತ್ಕೊಂಡು ನೀವು ಜನರಿಗೆ ನ್ಯಾಯವನ್ನು ಕೊಡ್ತಿದ್ದೀರಿ? ಇದು ಕೇವಲ ನಮ್ಮ ಪ್ರಶ್ನೆ ಅಲ್ಲ, ಜನರ ಪ್ರಶ್ನೆ ಇದು. ಶಿಷ್ಟಾಚಾರ ಅದು ಇದು ಅಂತ ಮಾತಾಡಿಕೊಂಡು ಅಂಥ ಒಂದು ಐತಿಹಾಸಿಕವಾದಂಥ ಕ್ಷಣ ಅದು. ಸಿಗಂದೂರು ಚೌಡೇಶ್ವರಿ ಸೇತುವೆಯ ಉದ್ಘಾಟನೆ, ಅಲ್ಲಿಯೂ ರಾಜಕೀಯವನ್ನು ಮಾಡ್ತೀರಿ. ಕೇವಲ ಕುರ್ಚಿ ಉಳಿಸಿಕೊಳ್ಳುವುದನ್ನು ಬಿಟ್ಟರೆ ಇನ್ನೇನು ಮಾಡಿದ್ದೀರಿ ಅನ್ನೋದನ್ನು ಒಂದು ಶ್ವೇತಪತ್ರ ಹೊಡಿಸಿ ನೋಡೋಣ, ಸಾರ್ವಜನಿಕರ ಗಮನಕ್ಕೆ ತನ್ನಿ ನೋಡೋಣ. ಎಲ್ಲಿ ನೋಡಿದ್ರು ಒಂದು ಮರಣ ಪತ್ರವನ್ನು ತೆಗೆದುಕೋಬೇಕು ಅಂತಂದರೆ ಆ ಸತ್ತು ನೋವಿನಲ್ಲಿದ್ದ ಕುಟುಂಬ ಅಲ್ಲಿಗೆ ಹೋಗಿ ದುಡ್ಡು ಕಟ್ಟಬೇಕು. ಅದು ಮೊದಲಿದ್ದದಕ್ಕಿಂತ 4 ಪಟ್ಟು. ಪ್ರತಿಯೊಂದು ಜೀವನಾವಶ್ಯಕವಾದಂಥ ದೈನಂದಿನ ಪ್ರಕ್ರಿಯೆಯಲ್ಲಿ ಬರುವಂಥ ರೆವಿನ್ಯೂ ಡಿಪಾರ್ಟ್ಮೆಂಟಿನ ಅಥವಾ ಪ್ರತಿಯೊಂದನ್ನು ಕೂಡ ಬೆಲೆ ಏರಿಕೆ ಮಾಡಿದ್ರಿ. ಮತ್ತು ಕೇಂದ್ರ ಸರ್ಕಾರದ ಮೇಲೆ ಬೆಲೆ ಏರಿಕೆ ಅಂತ ಮಾತಾಡ್ತೀರಿ. ಯಾವ ನೈತಿಕತೆ ಇದೆ? ಯಾವ ದರಿದ್ರ ಸಾಧನೆ ಮಾಡಿ ಸಮಾವೇಶ ಮಾಡ್ತಾ ಇದ್ದೀರಿ? ನಿಮ್ಮ ಸಮಾವೇಶದ ಗುಟ್ಟು ಜನರ ದುಡ್ಡು, ನಮ್ಮ ತೆರಿಗೆ ಹಣ, ನಿಮ್ಮ ದರ್ಬಾರು, ನಿಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳಿದ್ದಕ್ಕೆ ನಿಮ್ಮ ಪಟಾಲ ಮನೆ ಎತ್ತು ಕಟ್ತೀರಿ. DK ಶಿವಕುಮಾರ್ ಎದುರು ರಾಜಕೀಯದ ಆವುಟವನ್ನು ಆಡ್ತೀರಿ. ಇಡೀ ನಿಮ್ಮ 2.25 ವರ್ಷದಲ್ಲಿ ನಿಮ್ಮ ಕುರ್ಚಿ ಭದ್ರತೆಯ ರಾಜಕೀಯಕ್ಕೆ ಏನೇನು ಬೇಕೋ ಮಾಡಿಕೊಂಡ್ರೆ ಹೊರತು ಜನಕ್ಕಾಗಿ ಏನನ್ನೂ ಮಾಡಿಲ್ಲ. ಆದರೂ ಎರಡೆರಡು ಇದು ಸಾಧನಾ ಸಮಾವೇಶ ನೈತಿಕತೆಯ ದಿವಾಳಿಯಾಗಿ ಆದ ಪ್ರಶ್ನೆ ಇದು. ಇಷ್ಟು ಸುದೀರ್ಘವಾದಂಥ ರಾಜಕೀಯ ಅನುಭವ ಇದ್ದಂಥ ನಿಮ್ಮಂಥವರು ಶೂನ್ಯ ಸಂಪಾದನೆ, ದಿವಾಳಿ ಕರ್ನಾಟಕ, ವಿವಾದಾತ್ಮಕ ಕರ್ನಾಟಕ, ರಕ್ತಸಿಕ್ತ ಕರ್ನಾಟಕ, ಹಿಂದೂಗಳ ಮೇಲೆ ಸಂಪೂರ್ಣ ನಿಮ್ಮ ಕಾನೂನಿನ ಚಾಟಿಯನ್ನು ಬೀಸುವುದು, ಕತ್ತಿ ಮಚ್ಚು ಹಿಡ್ಕೊಂಡು ತಿರುಗಾಡ್ತಾ ಈ ಕಂಡಲ್ಲಿ ದನಗಳನ್ನು ಕೊಚ್ಚುತ್ತಾ ಕಾನೂನು ಎಲ್ಲವನ್ನು ಕಾಲಿಗೆ ಕಸವಾಗಿ ಗಮನಿಸುವಂಥ ನಿಮ್ಮ ಬ್ರದರ್ಸ್ಗಳನ್ನು ದೇ ಆರ್ ಸೋ ಇನೋಸೆಂಟ್ ಅಂತ ಅವರನ್ನು ರಕ್ಷಿಸಲಿಕ್ಕೆ ಹೊರಡ್ತೀರಿ. ಇದು ನಿಮ್ಮ ಆಡಳಿತದ ವೈಖರಿ. RCB ಕನ್ನಡದ ಯಾವ ಅಸ್ಮಿತೆಯೂ ಅಲ್ಲ, ಏನೂ ಅಲ್ಲ. ಅವರನ್ನು ಸನ್ಮಾನ ಮಾಡಲಿಕ್ಕೆ ಹೋಗಿ 11 ಜನರ ಬಲಿಯನ್ನು ಹಾಕ್ತೀರಿ. ಅದನ್ನು ತೆಗೆದು ಪೊಲೀಸ್ ಇಲಾಖೆ ಮೇಲೆ ಕೂಡಿಸ್ತೀರಿ. ನಿಮ್ಮ ಜವಾಬ್ದಾರಿಯನ್ನು ಕಳಿಸ್ಕೊಳ್ತೀರಿ. ಏನು ಇಡೀ ನಾಡಿನ ಜನರಿಗೆ ಮತಿಭ್ರಷ್ಟತೆ ಆಗಿದೆ ಅಂತ ಭಾವಿಸಿದ್ದೀರಾ? ಅವ್ರಿಗೇನು ಕಣ್ಣು ಗಿಣ್ಣು ಇಲ್ಲ ಅಂತ ಭಾವಿಸಿದ್ರೇನು? ಅವರೇನು ನಿಮ್ಮ ಯಾವ ಕೆಲಸವನ್ನು ನೋಡ್ತಾ ಇಲ್ಲ ಅಂತ ಭಾವಿಸಿದ್ದೀರಾ? ಮುಟ್ಟಾಳತನ ನಿಮ್ಮದು, ಮತಿಗೇಡಿತನ ನಿಮ್ಮದು, ಜನದ್ರೋಹಿತನ ನಿಮ್ಮದು. ಜನಕ್ಕೆ ಬೇಕಾದಂಥ ಅದೆಲ್ಲ ಬಿಟ್ಟುಬಿಡ್ರಿ. ಒಂದು ಬೆಂಗಳೂರಿನ ಮಳೆಗಾಲದಲ್ಲಿ ಆಗುವಂಥ ಅಧ್ವಾನಗಿರಿಯನ್ನು ಕನಿಷ್ಠ ಮಟ್ಟದಲ್ಲಿ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡದೇ ಜೀವ ಹಾನಿ ಆಗ್ತಾ ಇದೆ. ಅದರ ಬಗ್ಗೆ ಕಣ್ಣೆತ್ತು ನೋಡೋದಿಲ್ಲ ನೀವು. ನಂದೋರಾಯನ ಭಂಡಾರ, ನಾನೇ ಅಧಿಕಾರದಲ್ಲಿದ್ದೇನೆ, ಮೋದಿಯನ್ನು ಹಿಟ್ಲರ್ಗಿರಿ ಅಂತೀರಿ. ನಿಮ್ಮದು ಮೋದಿಯವರ ಹಿಟ್ಲರ್ಗಿರಿ ಬಿಡಿ.
ಈ ದೇಶದಲ್ಲಿ ಏನಾದರೂ ಹಿಟ್ಲರ್ಗಿರಿಯದು ಇದೆ ಅಂತಾದರೆ ಅದು ಸ್ಟಾಲಿನ್ ಮತ್ತು ನೀವು. ಅದು ಬಿಟ್ಟರೆ ನಿಮ್ಮ ಅಕ್ಕ ವೆಸ್ಟ್ ಬೆಂಗಾಲದಲ್ಲಿ ಕೂತಿದಾರಲ್ಲ ದೀದಿ, ಅವರು ಬಿಹಾರದಲ್ಲಿ ಇವತ್ತು 50 ಲಕ್ಷಕ್ಕೂ ಹೆಚ್ಚು ನಕಲಿ ಮತದಾರರನ್ನು ಗುರುತಿಸಿ ಅವರನ್ನು ಹೊರಗಡೆ ಹಾಕುವ ಕೆಲಸವನ್ನು ಚುನಾವಣಾ ಕಮಿಷನ್ ಏನು ಮಾಡ್ತಾ ಇದೆ, ಅದರ ವಿರುದ್ಧವಾಗಿ ಬೀದಿಗೆ ನಿಂತು ಮುಖ್ಯಮಂತ್ರಿ ಹೋರಾಟ ಅಂತೆ. ಯಾವ ಸೀಮೆ ಹೋರಾಟ? ನಿಮ್ಮ ಇಂಡಿ ಕೂಟದ ಪ್ರತಿಯೊಬ್ಬರ ಹಣೆ ಬರವು ಇದೇ ಆಗೋಯ್ತು. ದೇಶದ್ರೋಹಿತನ, ಜನದ್ರೋಹಿತನ, ವೋಟ್ ಬ್ಯಾಂಕಿಗಾಗಿ ಯಾವ್ಯಾವುದೋ ರೋಹಿಂಗಗಳನ್ನು, ದೇಶದ್ರೋಹಿಗಳನ್ನು, ಬಾಂಗ್ಲಾದೇಶಿಕರನ್ನು ಇಲ್ಲಿ ಗಡಿಯೊಳಗೆ ನುಸುಳಿ ಆ ನುಸುಳುವಿಕೆಗೆ ಸಹಕಾರ ಮಾಡಿ ಅವರಿಗೊಂದು ಆಧಾರ್ ಕಾರ್ಡನ್ನು ತೂಗಾಕ್ಬಿಟ್ರಾಯ್ತು, ಅವರಿಗೆ ಎಲೆಕ್ಷನ್ ಕಾರ್ಡ್ ಕೊಟ್ಟುಬಿಟ್ರಾಯ್ತು, ನೀವು ಆರಿಸಿ ಬರ್ತೀರಿ. ಇಂಥ ದೇಶದ್ರೋಹಿಗಳಿಂದಲೇ ನಿಮ್ಮ ಇಂಡಿ ಕೂಟ ಇವತ್ತು ತುಂಬಿ ಹೋಗಿದೆ. ಅದಕ್ಕಾಗಿ ಅದಕ್ಕೆ ನೈತಿಕತೆಯೂ ಇಲ್ಲ, ಅದಕ್ಕೊಂದು ಯಾವ ನೆಲೆಗಟ್ಟು ಇಲ್ಲ, ಒಡೆದು ಚಿತ್ರಾನ್ನವಾಗಿ ಹೋಗಿದೆ. ಅಡ್ಡದಾರಿಯಲ್ಲಿ ಅಧಿಕಾರವನ್ನು ಹಿಡಿಯುವುದರಲ್ಲಿ 75 ವರ್ಷ ಕಾಂಗ್ರೆಸ್ಸು ಪ್ರಯತ್ನ ಮಾಡಿದ್ದನ್ನು ಇತಿಹಾಸ ಅನ್ನೋದನ್ನು ಬಿಟ್ಟರೆ ದೇಶಕ್ಕಾಗಿ ಏನು ಮಾಡಿದ್ದೀರಿ? ಇವತ್ತು ಚೈನಾವನ್ನಿರ್ಬೋದು, ಅಮೆರಿಕವನ್ನಿರ್ಬೋದು, ಅಥವಾ ಪಾಕಿಸ್ತಾನ, ಬಾಂಗ್ಲಾ, ಟರ್ಕಿ, ಪ್ರತಿ ಒಬ್ಬರಿಗೂ ಇವತ್ತು ನಿಂತಲ್ಲಿ ಮೂತ್ರ ಮಾಡಿಸ್ತಾ ಇದ್ದಾರೆ ಮೋದಿ. ಅಂಥ ಬ್ರಹ್ಮಾಸ್ತ್ರಗಳನ್ನು, ಶಸ್ತ್ರಾಸ್ತ್ರಗಳನ್ನು ಭಾರತದಲ್ಲಿ ತಯಾರು ಮಾಡಿಕೊಂಡು ನಿಮ್ಮ ಎದುರು ನಿಲ್ತಾ ಇದ್ದಾರೆ. ನಿಮ್ಮ ಹಣೆಬರಕ್ಕೆ ಒಂದೇ ಒಂದು ಮೈಸೂರಿನ ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಬಿಡಿ, ಯಾವುದನ್ನೂ ಮಾಡ್ದೇನೆ ಆ ಮೈಸೂರು ಇವತ್ತು ಒಂದು ರೋಡು ಗೀಡು ಯಾವುದೂ ಸರಿ ಇಲ್ಲದೇನೆ ಅಂಥ ಒಂದು ದುರ್ಭಿಕ್ಷದ ವರ್ತಮಾನವನ್ನು ಕಾಣ್ತಾ ಇದೆ. ಆದರೂ ಕೂಡ ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಿ. ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ, ಕೊಡಗು, ₹1 ನೀವು ಹೊಸ ಯೋಜನೆಗೆ ಅಂತ ಕೊಟ್ಟಿಲ್ಲ, ಏನನ್ನೂ ಮಾಡಿಲ್ಲ. ಆದರೂ ಲಕ್ಷಾಂತರ ಜನ ಸೇರಿಸ್ತೇವೆ, ಸಾಧನಾ ಸಮಾವೇಶ ಮಾಡ್ತೇವೆ. ನಿಮ್ಮ ಪಟಾಲಮ್ಮಿಗಂತೂ ಚಮಚಾಗಿರಿ ಮಾಡುವುದನ್ನು ಬಿಟ್ಟರೆ ಇನ್ನು ಯಾವುದೂ ಅವರಿಗೆ ಬೇಕಾಗಿಲ್ಲ. DKಶಿ ಅವರನ್ನು CM ಆಗುವುದನ್ನು ತಡೆಗಟ್ಟುವುದೇ ನಿಮ್ಮ ಪ್ರಥಮ ಅಜೆಂಡಾ. ನಿಮ್ಮ ಗುಂಪುಗಾರಿಕೆಯನ್ನು ಮಾಡುವುದೇ ನಿಮ್ಮ ರಾಜಕೀಯದ ಸಾಧನೆ. DKಶಿ ಅವರ ವಿರುದ್ಧ ಜನಗಳನ್ನು ಎತ್ತಿ ಕಟ್ಟುವುದೇ ನಿಮ್ಮ ಸಾಧನೆ. ಅದನ್ನು ಬಿಟ್ಟರೆ ಬೇರೆ ಏನನ್ನೂ ನೀವು ಮಾಡಿಲ್ಲ. ಏನನ್ನು ಮಾಡಿದ್ದೀರಿ ಹೇಳಿ? ಮೈಸೂರಿಗೆ ಏನು ಮಾಡಿದ್ದೀರಿ? ಅದನ್ನೇ ಸಿಂಹ ಪ್ರಶ್ನೆ ಮಾಡಿದ್ದು. ನೀವು ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಲ್ಲ, ಕನಿಷ್ಠ ಮಟ್ಟದ ನೈತಿಕತೆ ಬೇಡವಾ? ಅದೇ ಮೈಸೂರಲ್ಲಿ ಮೂಢ ಹಗರಣ ಮಾಡಿಕೊಂಡು ಇವತ್ತು ಇಡಿ ಗಿಡಿ ಅಂತೇಳಿ ನೀವು ಜೈಲಿಗೆ ಹೋಗೋದು ಪಕ್ಕ ಆಗ್ತಾ ಇದೆ. NR ರಮೇಶ್ ಅವರ ಹತ್ರ ನಿಮ್ಮ ಪೂರ್ಣ ಜಾತಕ ಇದೆ. ನಿಮ್ಮ ತವರು ಜಿಲ್ಲೆಯಲ್ಲೇ ನೀವು ಭ್ರಷ್ಟ ಮುಖ್ಯಮಂತ್ರಿ ಅಂತ ಸಾಬೀತಾಗ್ತಾ ಇದ್ದೀರಿ. ಅಧಿಕಾರದ ದುರುಪಯೋಗ ಮಾಡಿಕೊಂಡಿದ್ದೀರಿ ಅನ್ನೋದನ್ನು ಸಾಬೀತು ಮಾಡ್ತಾ ಇದ್ದೀರಿ. ಜನರಿಂದ ದೋಚಿದ ಹಣದಿಂದ ಅಲ್ಲಿ ಇಡೀ ಶೀಶ್ ಮಹಲನ್ನು ಕಟ್ತಾ ಇದ್ದೀರಿ, ಮಹಾಬಂಗ್ಲೆಯನ್ನು ಕಟ್ತಾ ಇದ್ದೀರಿ. ಅದು ಕೂಡ ವಿವಾದಕ್ಕೆ ಈಡಾಗಿದೆ. ಇಂಥ ಪರಿಸ್ಥಿತಿ ಇರುವಾಗ ನೀವು ಸಾಧನಾ ಸಮಾವೇಶ ಅಂತ ಹೊರಡ್ತಿರಲ್ಲ, ಇದಕ್ಕೆ ಏನನ್ನಬೇಕು? ಏನನ್ನಬೇಕು? ಜನರ ದುಡ್ಡಿನ ಮೇಲೆ ಇಷ್ಟು ನಿಷ್ಕಾಳಜಿನ? ಜನರ ದುಡ್ಡನ್ನು, ತೆರಿಗೆ ಹಣವನ್ನು ಈ ರೀತಿಯಲ್ಲಿ ಪೋಲ್ ಮಾಡ್ತಾ ಇದ್ದೀರಾ? ನಿಮ್ಮ ಅಧಿಕಾರಕ್ಕೆ, ನಿಮ್ಮ ಸ್ವಾರ್ಥಕ್ಕೆ, ನಿಮ್ಮ ಕುರ್ಚಿಗೆ ನಮ್ಮ ಹಣದಿಂದ ಸಾಧನಾ ಸಮಾವೇಶ ಅಂತ ಮಾಡಿ ನಮಗೆ ಕಣ್ಣೋರಿಸಿ ನಿಮ್ಮ ಸ್ವಾರ್ಥವನ್ನು ಸಾಧಿಸ್ಕೊಳ್ತಾ ಇದ್ದೀರಲ್ಲ, ಇದಕ್ಕಾಗಿಯೇ ರಾಜಕೀಯಕ್ಕೆ ಬಂದಿದ್ದೇನೋ? ಇದಕ್ಕಾಗಿ ಸುದೀರ್ಘವಾದಂಥ 16 ಬಜೆಟನ್ನು ಮಂಡಿಸಿದ್ದೇನೆ. ನೀವು ಏನು ಕರ್ಮದ ಅನ್ನರಾಮಯ್ಯ? ನೀವು ಏನು ಜನಕ್ಕೆ ಕೊಟ್ಟಿದ್ದೀರಿ? ಅವಧಿಯಲ್ಲಿ ನೀವು ಇವತ್ತು ಅರಸು ಅವರ ಆಡಳಿತದ ಆ ದಾಖಲೆಯನ್ನು ಮುರಿತೇನೆ ಅಂತ ಹೊರಟಿದ್ದೀರಲ್ಲ, ಅರಸು ಅವರ ಒಂದು ಕೂದಲಿನ ಯೋಗ್ಯತೆಯ ಕೆಲಸವನ್ನು ನೀವು ಮಾಡಿಲ್ಲ. ಅರಸು ಅವರ ಹೆಸರು ತೆಗೆಯುವ ಯೋಗ್ಯತೆ ನಿಮಗಿಲ್ಲ. ನಿಮ್ಮ ಕ್ಷುದ್ರ ರಾಜಕೀಯ ಮತ್ತು ಭ್ರಷ್ಟಾಚಾರದ ಈ ನಿಮ್ಮ ರಾಜಕೀಯದ ಸಂಧ್ಯಾ ರಾಜಕಾರಣ ಇದೆಯಲ್ಲ, ಅದು ಇಡೀ ಕರ್ನಾಟಕಕ್ಕೆ ಕಪ್ಪು ಚರಿತ್ರೆ ಮತ್ತು ನಿಮ್ಮ ರಾಜಕೀಯದ ಇಡೀ ಜೀವನಕ್ಕೆ ಅದು ನಿಮ್ಮ ಒಂದು ಶಾಸನ, ಅದು ಕಪ್ಪು ಶಾಸನ. ನೆನಪಿಡಿ, ನೀವು ಯಾವ ಸಮಾವೇಶ ಮಾಡಿ
ಏನು ಬೇಕಾದರೂ ಮಾಡಿ, ನೀವು ಕನಿಷ್ಠ ಮಟ್ಟದಲ್ಲಿ ಒಂದು KDP ಮೀಟಿಂಗನ್ನು ಮಾಡಿಲ್ಲ ಅನ್ನೋದನ್ನು ಪ್ರತಾಪ್ ಸಿಂಹ ಹೇಳ್ತಾ ಇದ್ರು. DPR ಅಂತ ಹೇಳ್ತಾರೆ. ಹಳೆ ಹುಂಡವಾಡಿ ಮತ್ತು ಮೇಕೆದಾಟಿಗೆ ಈಗಾಗಲೇ DPR ಆಗಿದೆ, ಇವರು ಏನು ಮಾಡಿದ್ರು ಅಂತ ಪ್ರಶ್ನೆ ಮಾಡ್ತಾರೆ. ಸಣ್ಣ ಸಣ್ಣ ಪ್ರಶ್ನೆಗಳು ಇವು. ಆದರೆ ನಿಮ್ಮ ಆಡಳಿತದಲ್ಲಿ ಇದು ಯಾವುದಕ್ಕೂ ಕವಡೆ ಕಾಸಿನ ಬೆಲೆ ಇಲ್ಲ, ಜನೋಪಯೋಗಿ ಕೆಲಸಕ್ಕೆ ಬೆಲೆ ಇಲ್ಲ. ಕೇವಲ ಟ್ರಾನ್ಸ್ಫರು, ಕೇವಲ ಎಲ್ಲೆಲ್ಲಿಂದ ದುಡ್ಡು ಹೊಡೆಯಲಿಕ್ಕಾಗತ್ತೆ. ಆ ಗುತ್ತಿಗೆದಾರರಿಗೆ ಒಂದು ಕನಿಷ್ಠ ಮಟ್ಟದ ಅವರ ಬಿಲ್ಲನ್ನು ಇದನ್ನು ಪೇಮೆಂಟ್ ಮಾಡಲಿಕ್ಕಾಗದೇನೆ ಅವರಿಂದಲೂ ಇವತ್ತು ಉಗಿಸ್ಕೊಳ್ತಾ ಇದ್ದೀರಿ. ಅಧ್ವಾನಗಿರಿ, ನಂದೋರಾಯನ ಭಂಡಾರ, ಶಿಸ್ತಿಲ್ಲ, ಯಾವುದೂ ಇಲ್ಲ. ಕೇವಲ ನಿಮ್ಮ ಕುರ್ಚಿ ರಾಜಕಾರಣವನ್ನು ಮಾಡಿದ ಈ 2 ಕಾಲ ವರ್ಷವನ್ನು ಬಿಟ್ಟರೆ ಬೇರೆ ಯಾವುದೇ ಸಾಧನೆಯೂ ಇಲ್ಲ, ಸಾಹಸವೂ ಇಲ್ಲ, ಸಾರ್ಥಕತೆಯೂ ಇಲ್ಲ, ಸಾಮರ್ಥ್ಯವೂ ಇಲ್ಲ. ದಿವಾಳಿ ಕರ್ನಾಟಕ ಅಷ್ಟೇ. ನಿಮ್ಮ ಕ್ಷುದ್ರ ರಾಜಕಾರಣದ ಅಖಾಡವಾಗಿ ನಮ್ಮೆಲ್ಲರನ್ನ ಬಳಸಿಕೊಂಡು ಈ ಕರ್ನಾಟಕಕ್ಕೆ ಒಂದು ದೌರ್ಭಾಗ್ಯವನ್ನು, ದುರ್ಗತಿಯನ್ನು ತಂದ ಒಂದು ಚರಿತ್ರೆ ಏನಾದರೂ ಇದ್ದರೆ ಅದು ಶ್ರೀಮಾನ್ ಸಿದ್ದರಾಮಯ್ಯನವ್ರದ್ದು ಅನ್ನೋದನ್ನು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ನಾಚಿಕೆ ಆಗಬೇಕು. ಮಾನ ಮರ್ಯಾದೆ ಇದ್ದರೆ ಜನರ ಎದುರು ಕ್ಷಮೆ ಕೇಳಬೇಕು. ಅದನ್ನು ಬಿಟ್ಟು ನಾನೇ ಮಾಡಿದ್ದೇನೆ, ಬಿಟ್ಟಿ ಭಾಗ್ಯವನ್ನು ಕೊಟ್ಟು ಇಡೀ ಕರ್ನಾಟಕದ ಸಮಾಜ, ಸಂಸ್ಕೃತಿ, ಸಂಸಾರ ಎಲ್ಲವನ್ನು ಹಾಳುಗೆಡಗಿದ್ರಿ. ಅದನ್ನು ಬಿಟ್ಟರೆ ಇನ್ನೇನು ಮಾಡಿಲ್ಲ. ಆದರೂ ಸಾಧನಾ ಸಮಾವೇಶ ಮಾಡುವಂಥ ಹುನ್ನಾರ, ಬಂಡತನ, ಅದಕ್ಕೆ ಮೆಚ್ಚಬೇಕು. ಬಂಡತನಕ್ಕೇನಾದರೂ ಈ ದೇಶದಲ್ಲಿ ಒಂದು ಅನ್ವರ್ಥ ಉದಾಹರಣೆ ಏನಾದರೂ ಇದ್ದರೆ ಅದು ನೇರವಾಗಿ ಸಿದ್ದರಾಮಯ್ಯ ಅನ್ನೋದನ್ನು ಸಾಬೀತುಪಡಿಸಿದ್ದೀರಿ. ನಮಸ್ತೆ.